ನಿಮ್ಮ ಪಬ್ಲಿಕ್ ಟಿವಿ ಬೆಳಕು ಕಾರ್ಯಕ್ರಮದಲ್ಲಿ ಅದೆಷ್ಟೋ ಬಡ ಜನರಿಗೆ ಅನಾಥ ಜನರ ಬಾಳಲ್ಲಿ ಬೆಳಕು ತರುವಲ್ಲಿ ಬೆಳಕು ಕಾರ್ಯಕ್ರಮ ಯಶಸ್ವಿಯಾಗಿದೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಪಬ್ಲಿಕ್ ಟಿವಿ ದೇವರಾಜು ಎಂಬ ಬಡ ಕುಟುಂಬದ ಬಗ್ಗೆ ವರದಿಯನ್ನ ಬಿತ್ತರಿಸಿತ್ತು. ಈ ವರದಿಗೆ ಒಗ್ಗಟ್ಟು ರೋಟರಿ ಸಂಸ್ಥೆ ಸ್ವತಃ ಮುಂದೆ ಬಂದು ಆ ಅಂಧನ ಕುಟುಂಬಕ್ಕೆ ಬೆಳಕು ತಂದಿದ್ದಾರೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಅಂಧನ ಕುಟುಂಬಕ್ಕೆ ರೋಟರಿ ಸಂಸ್ಥೆ ನೆರವು, ದೇವರಾಜು ಕುಟುಂಬಕ್ಕೆ ಹಸು ನೀಡಿ ಸಹಾಯ. ಇದು ನಿಮ್ಮ ಪಬ್ಲಿಕ್ ಟಿವಿಯ ಇಂಪ್ಯಾಕ್ಟ್. ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ಅಜ್ಜೂರು ಗ್ರಾಮದ ದೇವರಾಜು ಎಂಬ ಅಂಧರ ಬಾಳಿಗೆ ಹಾಸನದ ರೋಟರಿ ಕ್ಲಬ್ ಸ್ಪಂದಿಸಿದೆ. ಹೌದು, ಅಜ್ಜೂರು ಗ್ರಾಮದ ದೇವರಾಜು 15 ವರ್ಷಗಳ ಹಿಂದೆ ಸಿಡಿಲು ಬಡಿದು ಕಣ್ಣಿನ ದೃಷ್ಟಿ ಕಳೆದುಕೊಂಡಿದ್ದರು. ಅದಕ್ಕೂ ಮೊದಲು 42 ವರ್ಷದವರೆಗೂ ಎಲ್ಲರಂತೆಯೇ ಇದ್ದು ಕಣ್ಣುಗಳು ಕಾಣುತ್ತಿದ್ದವು. ಅರಣ್ಯ ಇಲಾಖೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ವಾಚರ್ ಆಗಿ ಕೆಲಸ ಮಾಡ್ತಾ ಇದ್ರು. ಜೊತೆಗೆ ತಮ್ಮ ಜಮೀನಿನಲ್ಲಿ ಕೃಷಿ ಕೆಲಸ ಮಾಡಿಕೊಂಡಿದ್ರು. ಮೊದಲು ಜನಿಸಿದ 2 ಗಂಡು ಮಕ್ಕಳು ಸಾವನ್ನಪ್ಪಿದ್ದವು. ಆನಂತರ ಹೆಣ್ಣು ಮಗುವಿಗೆ ಜನ್ಮ ನೀಡಿ ಸಾಕಿ ಸಲಹಿ ದೊಡ್ಡವರನ್ನಾಗಿ ಮಾಡಿದ್ರು. ಇದೀಗ ಮದುವೆ ವಯಸ್ಸಿಗೆ ಬಂದಿದ್ದು ಮದುವೆ ಮಾಡಿಕೊಡಲಾಗದೆ ಪರಿತಪಿಸುವಂತಹ ಪರಿಸ್ಥಿತಿ. ಈ ನಡುವೆ ಜಮೀನು ಬಳಿ ಕೆಲಸ ಮಾಡುವಾಗ ಸಿಡಿಲಿನ ಬೆಳಕು ದೇವರಾಜು ಅವರ ದೃಷ್ಟಿಯನ್ನೇ ಕಿತ್ತುಕೊಂಡಿತ್ತು. ಹೀಗಾಗಿ ಕಳೆದ 15 ವರ್ಷಗಳಿಂದ ದೇವರಾಜು ಕಣ್ಣು ಕಳೆದುಕೊಂಡು ಕತ್ತಲಲ್ಲಿ ಜೀವನ ಸಾಗಿಸುತ್ತಿದ್ದರು. ಹಲವು ಆಸ್ಪತ್ರೆಗಳಿಗೆ ತೋರಿಸಿದರೂ ದೃಷ್ಟಿ ಬರುವುದಿಲ್ಲ ಎಂದು ವೈದ್ಯರು ಹೇಳಿದ್ದರಿಂದ ಪತ್ನಿ ಜೊತೆ ಕತ್ತಲಲ್ಲೇ ದಿನ ದೂಡುತ್ತಿದ್ದರು. ಕೈ ಹಿಡಿದವಳ ಆಶ್ರಯದಲ್ಲಿ ಹೇಗೋ ಜೀವನ ಸಾಗಿಸುತ್ತಿದ್ದರು. ಅಡುಗೆ ಮಾಡಿ ಗಂಡನಿಗೆ ಬಡಿಸುವುದರಿಂದ ಹಿಡಿದು ಎಲ್ಲವನ್ನೂ ಪತ್ನಿಯೇ ನೋಡಿಕೊಳ್ಳಬೇಕಿತ್ತು. ಪದ್ಮಮ್ಮ ಕಾಲು ಜಾರಿ ಬಿದ್ದು ಬೆನ್ನು ನೋವಿನಿಂದ ಬಳಲ್ತಾ ಇದ್ದು ಅವರಿಗೆ ತನ್ನ ಜೊತೆಗೆ ಪತಿಯನ್ನೂ ಸಾಕುವುದು ಕಷ್ಟಕರವಾಗಿತ್ತು. ಅದಕ್ಕಾಗಿ ಜೀವನ ಆಧಾರಕ್ಕೆ ಏನಾದರೂ ನೆರವು ಕೊಡಿಸಿ ಎಂದು ಪಬ್ಲಿಕ್ ಟಿವಿ ಬೆಳಕು ಕಾರ್ಯಕ್ರಮದ ಮೂಲಕ ದೇವರಾಜು ಹಾಗೂ ಅವರ ಪತ್ನಿ ಮನವಿ ಮಾಡಿದ್ದರು. ದೇವರಾಜು ತನ್ನ ಜೀವನದ ಜೊತೆಗೆ ಕುಟುಂಬ ನಿರ್ವಹಣೆಗಾಗಿ ಪಬ್ಲಿಕ್ ಟಿವಿ ಬೆಳಕು ಕಾರ್ಯಕ್ರಮದ ಮೂಲಕ ಹಸು ಕೊಡಿಸುವಂತೆ ದಂಪತಿ ಮನವಿ ಮಾಡಿದ್ದರು. ಪಬ್ಲಿಕ್ ಟಿವಿ ಆಫೀಸಿಂದ ನಮಗೆ ರೋಟರಿ ಕ್ಲಬ್ನ ಕಡೆಯಿಂದ ನಮಗೆ ಸಹಾಯ ಮಾಡಿ ನಮಗೆ ಒಳ್ಳೇದು ಮಾಡಿದ್ರೆ ಅವರಿಗೆ ಧನ್ಯವಾದಗಳು. ಸೊ ಒಟ್ಟಾರೆ ರೋಟರಿ ಕ್ಲಬ್ ಇಂದವ ಅದರಿಂದ ನಮಗೆ ಹಸು ಸಾಕೊಂಡು ಜೀವನ ಮಾಡೋಕ್ಕೆ ಒಳ್ಳೇದಾಗೈತೆ. ರೋಟರಿ ಕ್ಲಬ್ ಅವರಿಗೆ ಅವ್ರಿಗೆಲ್ಲ ಒಳ್ಳೇದಾಗಲಿ. ಪಬ್ಲಿಕ್ ಟಿವಿ ರಂಗನಾಥ್ ಸಾಹೇಬ್ರಿಗೆ ಧನ್ಯವಾದಗಳು. ಕೊಟ್ಟಿರೋದು ಒಳ್ಳೇದಾಗೈತೆ. ಅದರಿಂದ ನಾವು ಮುಂದಕ್ಕೆ ಹಾಲು ಕರ್ದು ಹಾಕಿ ಸಾಕೊಂಡು ಹೋಗ್ತೀವಿ. ಬೆಳಕು ಕಾರ್ಯಕ್ರಮದಿಂದವ ಹಸ ಕೊಟ್ಟಿದ್ದಾರೆ. ಅದರಿಂದವ ಹಾಲು ಕರ್ದು ಹಾಕೊಂಡು ನಾವು ಜೀವನಾಂಶ ಸಾಕೊಂಡು ಹೋಗ್ತೀವಿ. ಒಳ್ಳೇದಾಗೈತಿ. ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿ ಬಂದಿರೋರು ಎಲ್ಲರಿಗೂ ಧನ್ಯವಾದಗಳು. ಆಧಾರ ಅಂದಂಗೆ ಆಗೈತಿ. ದೇವರಾಜು ಕುಟುಂಬದ ಮನವಿಗೆ ಸ್ಪಂದಿಸಿದ ಅರಕಲಗೂಡು ರೋಟರಿ ಕ್ಲಬ್ನ ಡಿಸ್ಟ್ರಿಕ್ಟ್ ಗವರ್ನರ್ ದೇವಾನಂದ್, ಅಸಿಸ್ಟೆಂಟ್ ಗವರ್ನರ್ ಸಂತೋಷ್ ಹಾಗೂ ಪದಾಧಿಕಾರಿಗಳಾದ ರೇಖಾ, ರೊಟೇರಿಯನ್ ಶಶಿಧರ್ ಸೇರಿ ಹಲವರು ದೇವರಾಜು ಕುಟುಂಬಕ್ಕೆ ಹಸು ನೀಡುವ ಮೂಲಕ ಮಾನವೀಯತೆ ಮೆರೆದರು. ಹಸುವನ್ನು ಈ ಫ್ಯಾಮಿಲಿಗೆ ಕೊಡ್ತಾ ಇದ್ದಾರೆ. ಅವರ ಉದ್ದೇಶ ಈ ಫ್ಯಾಮಿಲಿಗೆ ಇದರಿಂದ ಮುಂದಕ್ಕೆ ಜೀವನೋಪಾಯ ನಿರ್ವಹಿಸಲಿಕ್ಕೆ ಅದು ಸಾಧ್ಯ ಆಗಬೇಕು. ಅದು ಒಳ್ಳೆಯ ಹೆಸರಿನಲ್ಲಿ ಕೊಡ್ತಾ ಇದ್ದಾರೆ. ಬೆಳಕು ಒಬ್ಬ ಒಂದು ಹೆಸರಿನಲ್ಲಿ ಜೀವನಕ್ಕೆ ಒಂದು ಬೆಳಕಾಗಬೇಕು. ಅವರ ಮುಂದಿನ ಅದರಲ್ಲಿ ಆ ಹಸುವಿನಿಂದ ಆದಾಯ ಬರಬೇಕು, ಹಾಗೆ ಅವರ ಜೀವನ ನಿರ್ವಹಣೆ ಆಗಬೇಕು ಉದ್ದೇಶದಿಂದ ಈ ಒಂದು ಹಸುವನ್ನು ದಾನ ಮಾಡ್ತಾ ಇದ್ದಾರೆ. ನಮ್ಮ ಅಸಿಸ್ಟೆಂಟ್ ಗವರ್ನರ್ ಆದಂಥ ಸಂತೋಷರವರ ನೆರವು ಕೂಡ ಇದೆ. ಈಗ 2 ತಿಂಗಳ ಹಿಂದೆ ಬೆಳಕು ಎನ್ನುವ ಕಾರ್ಯಕ್ರಮದ ಮುಖಾಂತರ ಪಬ್ಲಿಕ್ ಟಿವಿಯ ರಂಗಣ್ಣ ಸರ್ ಅವರು ನಮ್ಮ ಅರ್ಕಲ್ ರೋಟರಿ ಮಿಟ್ಟೋನ್ನ ಸದಸ್ಯನಾಗಿ ಮತ್ತು ಝೋನ್ 9ನ AG ಆದಂಥ ನನಗೆ ಫೋನ್ ಮುಖಾಂತರ ಕರೆ ಮಾಡಿ ಸಿಡಿಲು ಬಡಿದು 2 ಕಣ್ಗಳನ್ನು ಕಳ್ಕೊಂಡಿದ್ದಾರೆ. ನಿಮ್ಮ ರೋಟರಿ ಕ್ಲಬ್ನ ವತಿಯಿಂದ ಇವರಿಗೆ ಹಸುವನ್ನು ಕೊಡಿಸುವುದರ ಮುಖಾಂತರ ಸಹಾಯ ಮಾಡಬೇಕಂತ ಕೇಳಿದರು. ಸೊ ನಾನು ನಮ್ಮ ಗವರ್ನರ್ ಭೇಟಿ ಸಂದರ್ಭದಲ್ಲಿ ನಾನು ನಮ್ಮ ಕ್ಲಬ್ನ ವತಿಯಿಂದ ಕೊಡಿಸ್ತೀವಿ ಎಂದಿದ್ದು. ಆ ದಿನ ಬಂದಿದೆ. ಈ ದಿನ ಮುಖಾಂತರ ನಮ್ಮ ಗವರ್ನರ್ ಮುಖಾಂತರ ಅವ್ರಿಗೆ ಹಸುನ ಹ್ಯಾಂಡ್ ಓವರ್ ಮಾಡಿದ್ವಿ. ಅವ್ರ ಜೀವನ ಸುಖಕರವಾಗಿರಲಿ ಅಂತ ಆಶಿಸ್ತೇನೆ. ಇನ್ನು ಕಣ್ಣು ಕಳೆದುಕೊಂಡು ಜೀವನ ನಿರ್ವಹಣೆಗೆ ಕಷ್ಟಪಡುತ್ತಿದ್ದ ಕುಟುಂಬಕ್ಕೆ ಹಸು ನೀಡಿದ್ದು ಇದಕ್ಕೆ ಕಾರಣವಾದ ಪಬ್ಲಿಕ್ ಟಿವಿಗೆ ಮತ್ತು ರೋಟರಿ ಸಂಸ್ಥೆಯವರಿಗೆ ದೇವರಾಜು ಕುಟುಂಬ ಧನ್ಯವಾದ ಹೇಳಿದ್ದಾರೆ. ಶಶಿಧರ್ BC, ಪಬ್ಲಿಕ್ ಟಿವಿ, ಹಾಸನ.